ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಚುರುಕಾದ ಬುದ್ಧಿ ಮತ್ತು ತೀಕ್ಷ್ಣವಾದ ಆಲೋಚನೆಗಳಿಗೆ ಅತಿ ಜಾಣರು ನೀವು. ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದಾದ ಮಹತ್ತರ ದಿನ ಇವತ್ತಾಗಿರುತ್ತೆ. ನಿಮ್ಮದು ದ್ವಂದ್ವ ಮನಸ್ಥಿತಿ ಅಥವಾ ಗೊಂದಲಗಳನ್ನೇ ಬಂಡವಾಳ ಮಾಡಿಕೊಂಡವರು ಇನ್ಮುಂದೆ ನಿಮ್ಮನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಆದರೆ ಎಚ್ಚರಿಕೆಯಿಂದ ಆಲಿಸಿ, ಯಾಕೆಂದರೆ ನೀವು ಸಣ್ಣದೊಂದು ಮೈಮರೆತರೂ ಕೂಡ ನಿಮಗೆ ತಿಳಿಯದೆಯೇ ನಿಮ್ಮ ಕೈಯಿಂದ ಜಾರಿ ಹೋಗಬಹುದಾದ ಮಹಾ ಅವಕಾಶ ಇಂದು ರಾತ್ರಿ. ಹೌದು, ಇಂದು ರಾತ್ರಿ ನಿಮ್ಮ ಬದುಕಲ್ಲಿ ನೀವು ಎಂದಿಗೂ ಊಹಿಸದ ಅದ್ಭುತವೊಂದು ಸಂಭವಿಸಲಿದೆ. ಆದರೆ ಅದಕ್ಕೂ ಮುನ್ನ ಒಂದು ಮುಖ್ಯವಾದ ವಿಷಯ. ನಿಮ್ಮ ಕಿವಿಗಳಲ್ಲಿ ವಿಚಿತ್ರವಾದ ಧ್ವನಿ ಕೇಳಿಸಂತ ಆಗ್ತಾ ಇದೆಯಾ? ಅಥವಾ ಯಾರೋ ನಿಮ್ಮನ್ನು ದೂರದಿಂದಲೇ ಗಮನಿಸ್ತಾ ಇದ್ದಾರೆ ಅಂತರ ನಿಮಗೆ ಅನ್ನಿಸ್ತಾ ಇದೆಯಾ? ಹೌದು ಎಂದಾದರೆ ಇದು ಕೇವಲ ಕಾಕತಾಳೀಯವಲ್ಲ, ಇದು ಬ್ರಹ್ಮಾಂಡ ನಿಮಗಾಗಿ ನೀಡುತ್ತಿರುವ ಮುನ್ಸೂಚನೆ. ಮತ್ತು ಈಗ ನೀವು ತಿಳಿದುಕೊಳ್ಬೇಕಾದ ಅಸಲಿ ರಹಸ್ಯ ಅಂದರೆ, ಇಂದು ರಾತ್ರಿ 11 ಗಂಟೆ ನಂತರ ನಿಮ್ಮ ರಾಶಾಧಿಪತಿಯಾದ ಬುಧನ ಕೃಪೆಯಿಂದ ನಿಮ್ಮ ಅದೃಷ್ಟ ಇದ್ದಕ್ಕಿದ್ದಂತೆ ಈ ಊಟನ್ನು ತೆಗೆದುಕೊಳ್ಳುತ್ತೆ. ತಿಂಗಳುಗಳಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ನಿಮ್ಮ ವ್ಯಾಪಾರದ ಮಾತುಕತೆಗಳು ಅಥವಾ ವಿದೇಶಿ ಪ್ರಯಾಣದ ಯೋಜನೆಗಳು ಇದ್ದಕ್ಕಿದ್ದಂತೆ ಮುಂಚೂಣಿಗೆ ಬರುತ್ತೆ. ಅತ್ಯಂತ ಆಪ್ತ ವಲಯದಲ್ಲಿರುವ ಒಬ್ಬ ವ್ಯಕ್ತಿ ನಿಮ್ಮ ಮುಖದ ಮುಂದೆ ಸಿಹಿಯಾಗಿ ಮಾತನಾಡುತ್ತಾ ನಿಮ್ಮ ಪ್ರಗತಿಯನ್ನು ಕಂಡು ಒಳಗೊಳಗೆ ಹೊಟ್ಟೆ ಉರಿತಾ ಇರ್ತಾನೆ. ಆದರೆ ಇಂದು ರಾತ್ರಿ ಅದೇ ವ್ಯಕ್ತಿ ತನಗೆ ತಿಳಿಯದೆಯೇ ನಿಮ್ಮ ಮುಂದಿನ ಯಶಸ್ಸಿಗೆ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾನೆ. ಅದು ನಿಮ್ಮನ್ನು ನೇರವಾಗಿ ಉನ್ನತ ಸ್ಥಾನಕ್ಕೆ ಕೊಂಡು ಹೋಗಿಬಿಡುತ್ತೆ. ವಿಚಿತ್ರ ಏನಂದರೆ, ಇದು 100ಕ್ಕೆ 100 ಸತ್ಯ. ಇಲ್ಲಿವರೆಗೆ ವಿಡಿಯೋವನ್ನು ನೀವು ನೋಡ್ತಾ ಇದ್ರೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಹರ ಮಹಾದೇವ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಇಂದು ರಾತ್ರಿ ಭೋಲೆನಾಥನ ವಿಶೇಷ ಅನುಗ್ರಹ ನಿಮ್ಮ ಜಾತಕದ ದೋಷಗಳನ್ನು ಧೂಳಿಪಟ ಮಾಡುತ್ತೆ. ಇಂದು ರಾತ್ರಿ ಸಾಯಂಕಾಲ ಸೂರ್ಯಾಸ್ತ ಆಗ್ತಾ ಇದ್ದಂತೆ ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಒಂದು ನಿಗೂಢ ಮೌನ ಆವರಿಸ್ಬೋದು. ಮನಸ್ಸು ಯಾವುದೇ ಕಾರಣ ಇಲ್ಲದೆ ಚಂಚಲ ಆಗ್ಬೋದು. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೈತ್ಯ ಬದಲಾವಣೆ ಕಾಯ್ತಾ ಇರುತ್ತೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮಾತಿನ ಚಾತುರ್ಯದಿಂದ ದೊಡ್ಡ ಪ್ರಾಜೆಕ್ಟ್ ಒಂದನ್ನು ನಿಮ್ಮದಾಗಿಸಿಕೊಳ್ತೀರ. ಅದು ಅಧಿಕಾರಿಗಳ ಕಣ್ಣಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ಮತ್ತು ನೀವು ಸ್ವಂತ ಉದ್ಯೋಗ ಅಥವಾ ಬಿಸ್ನೆಸ್ ಮಾಡ್ತಾಯಿದ್ರೆ, ಹೊಸ ಇನ್ವೆಸ್ಟಿಗೇಷನ್ ಆಗಿದ್ದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಆದರೆ ಒಂದು ಎಚ್ಚರಿಕೆ ಇಲ್ಲಿದೆ, ನಿಮ್ಮ ದ್ವಂದ್ವ ಸ್ವಭಾವದಿಂದಾಗಿ ಅವಕಾಶವನ್ನು ಒಪ್ಪಿಕೊಳ್ಳೋದಕ್ಕೆ ನೀವು ವಿಳಂಬ ಮಾಡಿದರೆ ಅದು ತಕ್ಷಣ ಬೇರೆಯವರ ಪಾಲಾಗಿಬಿಡುತ್ತೆ. ಇಂದು ರಾತ್ರಿಯ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಕ್ರಮೇಣ ಸುಧಾರಿಸೋದಕ್ಕೆ ಪ್ರಾರಂಭವಾಗುತ್ತೆ. ಆದರೆ ಇದು ಲಾಟ್ರಿ ಅಥವಾ ರೇಸ್ನಲ್ಲಿ ಸಿಗುವ ಹಠಾತ್ ಹಣದಂತೆ ಇರೋದಿಲ್ಲ. ಬದಲಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ದೀರ್ಘಕಾಲದವರೆಗೆ ಲಾಭ ತಂದುಕೊಡುವ ಭದ್ರವಾದ ಆದಾಯದ ಮೂಲವಾಗಿರುತ್ತೆ. ಆದರೆ ನಿಲ್ಲಿಸಿ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಪ್ರೀತಿ ಮತ್ತು ಕೌಟುಂಬಿಕ ಜೀವನದಲ್ಲಿ ಇರುತ್ತೆ. ಹೌದು, ಮಿಥುನ ರಾಶಿಯವರೇ, ಇಷ್ಟು ದಿನ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ನಿಮ್ಮ ಪ್ರೀತಿ ಪಾತ್ರರು ಅಥವಾ ಸಂಗಾತಿ ಇಂದು ರಾತ್ರಿ ನಿಮ್ಮ ಆಲೋಚನೆಗಳಿಗೆ ಸಮ್ಮತಿ ನೀಡ್ತಾರೆ. ನಿಮ್ಮ ಸಂಬಂಧಗಳಲ್ಲಿ ಇನ್ನು 3ನೇ ವ್ಯಕ್ತಿಯ ಹಸ್ತಕ್ಷೇಪ ಇಂದಿಗೆ ಕೊನೆಗೊಳ್ಳುತ್ತೆ. ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತೆ. ಆದರೆ ಇಲ್ಲೊಂದು ಕಠಿಣ ಎಚ್ಚರಿಕೆ ಇದೆ. ನಿಮ್ಮ ರಾಶಿಯವರು ಮಾತು ಆರಂಭಿಸಿದರೆ ಕೆಲವೊಮ್ಮೆ ತೀಕ್ಷ್ಣವಾದ ಪದಗಳನ್ನು ಬಳಸಿಬಿಡ್ತಾರೆ. ಇಂದು ರಾತ್ರಿ ನೀವು ಕೋಪದಲ್ಲಿ ಆಡುವ ಒಂದು ತಪ್ಪು ಮತ್ತು ನಿಮ್ಮ ಅತ್ಯಂತ ಆಪ್ತವಾದ ಸಂಬಂಧವನ್ನು ಮುರಿದು ಹಾಕ್ಬೋದು. ಆದ್ದರಿಂದ ಇಂದು ರಾತ್ರಿ ನಿಮ್ಮ ಮಾತುಗಳಲ್ಲಿ ವಿಶೇಷವಾದ ಸಂಯಮ ಇರಲಿ. ಇನ್ನು ನಿಮ್ಮನ್ನು ಬೆಚ್ಚಿ ಬೀಳಿಸುವ ನಿಗೂಢ ಸಂಗತಿ ಏನಂದರೆ, ಇಂದು ರಾತ್ರಿ ನಿಮಗೆ ಕನಸು ಬೀಳುತ್ತೆ. ಅದು ಸಾಮಾನ್ಯ ಕನಸಲ್ಲ, ಅದು ಮುಂಬರುವ 7 ದಿನಗಳವರೆಗೆ ನಿಮ್ಮ ಭಾಗ್ಯವನ್ನು ನಿರ್ಧರಿಸುವ ಒಂದು ದೈವಿಕ ಚಿಹ್ನೆಯನ್ನು ನಿಮಗೆ ನೀಡುತ್ತೆ. ಹೆಚ್ಚಿನ ಜನ ಈ ಚಿಹ್ನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವಿಫಲರಾಗಿಬಿಡ್ತಾರೆ. ಈ ಸುವರ್ಣ ಅವಕಾಶವನ್ನು ಕಳ್ಕೊಂಡ್ಬಿಡ್ತಾರೆ. ನೀವು ನಿಜವಾಗಿಯೂ ನಿಮ್ಮ ಹಣೆ ಬರಹವನ್ನು ಬದಲಾಯಿಸೋದಕ್ಕೆ ಬಯಸಿದರೆ ಇಂದು ರಾತ್ರಿ ಮಲಗುವ ಮುನ್ನ ಕಣ್ಮುಚ್ಚಿ ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡಿ ಮಲಗಿ. ನಿಮ್ಮ ಕನಸಲ್ಲಿ ಸಿಗುವ ಸಣ್ಣ ಸುಳಿವೆ ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತೆ. ಇಷ್ಟು ದಿನ ನನ್ನ ಬದುಕು ಇಷ್ಟೇ, ಸದಾ ಗೊಂದಲಗಳೇ ತುಂಬಿವೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಅಸಲಿ ಆಟ ಇನ್ನು ಮುಂದೆ ಶುರುವಾಗುತ್ತೆ. ಇಂದು ರಾತ್ರಿ ಎಲ್ಲವೂ ಮುಗಿದೇ ಹೋಯಿತು ಎಂಬಂತಹ ಒಂದು ಪರಿಸ್ಥಿತಿ ನಿಮ್ಮ ಮುಂದೆ ಬರ್ಬೋದು. ಒಂದು ಸಣ್ಣ ಸಮಸ್ಯೆ ನಿಮ್ಮ ಹೃದಯವನ್ನು ಅಲುಗಾಡಿಸ್ಬೋದು. ಆದರೆ ನೆನ್ಪಿಡಿ, ಆ ಕ್ಷಣವೇ ನಿಮ್ಮ ದೊಡ್ಡ ವಿಜಯದ ಆರಂಭ ಆಗ್ತಿರುತ್ತೆ. ಸಾಮಾನ್ಯ ಜನ ಇದನ್ನು
ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಮಿಥುನ ರಾಶಿಯವರು ನೀವು ಅಷ್ಟು ಸುಲಭವಾಗಿ ಸೋಲೊಪ್ಪಿಕೊಳ್ಳೋರು ಅಲ್ವೇ ಅಲ್ಲ. ನಿಮ್ಮೊಳಗೆ ಪರಿಸ್ಥಿತಿಗೆ ತಕ್ಕಂತೆ ರೂಪಾಂತರವಾಗುವ ಅದ್ಭುತ ಶಕ್ತಿ ಇದೆ. ಇಂದು ರಾತ್ರಿ ಆ ಶಕ್ತಿಗೆ ಜಾಗೃತ ಆಗುತ್ತೆ. ಮಹಾನ್ ಶಿವ ನಿಮ್ಮ ಬದಲಾವಣೆಗೆ ಎಲ್ಲವನ್ನ ರೆಡಿ ಮಾಡ್ತಾ ಇದ್ದಾರೆ. ನಿಮ್ಮ ಆಲೋಚನಾ ಶೈಲಿ, ದೃಷ್ಟಿಕೋನ ಮತ್ತು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುತ್ತೆ. ಈ ಬದಲಾವಣೆಯ ಶಕ್ತಿ ಎಷ್ಟಿರುತ್ತೆ ಅಂತಂದರೆ, ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದ ಜನ ನಿಮ್ಮ ಮುಂದೆ ಬಂದು ಸಹಾಯಕ್ಕಾಗಿ ಕೈ ಚಾಚುವಂಥ ಪರಿಸ್ಥಿತಿ ಬರುತ್ತೆ. ಇನ್ನು ಸಾಮಾಜಿಕ ಜಾಲತಾಣದ ಸುದ್ದಿ ನಿಮ್ಮನ್ನು ಗೊಂದಲಕ್ಕೆ ತಳ್ಳಬಹುದು. ಈ ಅವಕಾಶ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅಂತ ನೀವು ಆಲೋಚನೆಗೆ ಬೀಳ್ತೀರ. ಇಲ್ಲಿಯೇ ನಿಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಬೇಕು. ಎಚ್ಚರಿಕೆಯಿಂದ ಕೇಳಿ. ಒಡೆಯುವುದೆಲ್ಲ ಚಿನ್ನಾಲ. ನಿಮ್ಮ ಸುತ್ತಮುತ್ತಲು ಇರುವವರೇ ನಿಮಗೆ ಸಿಹಿ ಮಾತುಗಳಿಂದ ಸಲಹೆ ನೀಡ್ಬೋದು. ಅವರು ನಿಮ್ಮ ಹಿತೈಷಿಗಳು ಅಂತ ನೀವು ಭಾವಿಸ್ಬೋದು. ಆದರೆ ಅವರ ಆಳದಲ್ಲಿ ವಿಭಿನ್ನ ಆಲೋಚನೆಗಳಿರುತ್ತೆ. ನೀವು ಅವರ ಮಾತಿಗೆ ಮರಳಾಗಿ ಸಹಿ ಹಾಕಿದರೆ ಅಥವಾ ನಿರ್ಧಾರ ತೆಗೆದುಕೊಂಡ್ರೆ ಮತ್ತೆ ಎಂದೂ ಹಿಂದಿರುಗಲಾಗದ ಹಾದಿಗೆ ನೀವು ತಲುಪಿಡ್ತೀರ. ಆದರೆ ಚಿಂತೆ ಮಾಡಬೇಡಿ. ಈ ಬೆಲೆಯಿಂದ ನಿಮ್ಮನ್ನು ರಕ್ಷಿಸುವ ಅದ್ಭುತ ಶಕ್ತಿ ನಿಮ್ಮ ಅಂತಃಪ್ರಜ್ಞೆಯಲ್ಲಿ ಇರುತ್ತೆ. ಇಂದು ರಾತ್ರಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದಾಗ ಮನಸ್ಸಲ್ಲಿ ಸಣ್ಣ ಅನುಮಾನ ಬಂದರೂ ಕೂಡ ತಕ್ಷಣ ಅಲ್ಲಿಗೆ ನಿಲ್ಲಿಸಿ ದೀರ್ಘ ಉಸಿರು ತೆಗೆದುಕೊಂಡು ನಿಮ್ಮ ಹೃದಯದ ಧ್ವನಿಯನ್ನು ಆಲಿಸಿ. ಆ ಧ್ವನಿ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತೆ. ನೀವು ಇಲ್ಲಿಯವರೆಗೆ ವಿಡಿಯೋವನ್ನು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಒಮ್ಮೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಇಂತಹ ನಿಗೂಢ ಸತ್ಯಗಳು ನಿಮಗೆ ನಿರಂತರವಾಗಿ ಸಿಗುತ್ತೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಆ ಗುಪ್ತ ಸಂಕೇತಗಳು ಹೊರಗಿನಿಂದ ಬರ್ತಾ ಇಲ್ಲ, ಅವು ನಿಮ್ಮ ಒಳಗೆ ಬಂದಿದ್ವು. ಇನ್ನು ಮುಂದೆ ನಿಮ್ಮನ್ನು ಕೀಳಾಗಿ ನೋಡಿದವರು ಇನ್ನು ಮುಂದೆ ನಿಮ್ಮ ಯಶಸ್ಸನ್ನು ನೋಡಿ ಹೆದರ್ತಾರೆ. ನಿಮ್ಮಲ್ಲಿ ಈಗ ಹೊಸದೊಂದು ಶಕ್ತಿಯ ಸಂಚಲನ ಆಗ್ತಾ ಇದೆ. ನೀವು ಇಲ್ಲಿಯವರೆಗೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಭಕ್ತಿಯಿಂದ ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ಸಕಾಲದಲ್ಲಿ ನಿಮಗೆ ಸತ್ಯವನ್ನು ತೋರಿಸಿದ ದೈವಿಕ ಶಕ್ತಿಯಾಗಿರುತ್ತೆ. ಈಗ ನೀವು ಕಾಯುತ್ತಿದ್ದ ಈ 5 ಮಹತ್ತರ ಒಳ್ಳೆಯ ಸುದ್ದಿಗಳನ್ನು ಅನುಭವಿಸ್ತೀರಾ. ಮೊದಲೇದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ್ದು. ಇಷ್ಟು ದಿನ ಇದ್ದ ಉದ್ಯೋಗದ ಅಭದ್ರತೆ ನೀಗಿ ಹೊಸ ಉದ್ಯೋಗದ ಆಫರ್ ಬರುತ್ತೆ. ಎರಡನೇ ಸುದ್ದಿ ಧನಲಾಭಕ್ಕೆ ಸಂಬಂಧಿಸಿದ್ದು. ಹಳೆಯ ಬಾಕಿ ಹಣ ಅಥವಾ ಬರಬೇಕಾಗಿದ್ದ ಕಮಿಷನ್ ನಿಮ್ಮ ಕೈ ಸೇರುತ್ತೆ. ಆದರೆ ಆರಂಭದಲ್ಲಿ ಆದಾಯ ಅನ್ನೋದು ನಿಧಾನ ಆದರೂ ಕೂಡ ತಾಳ್ಮೆಯಿಂದ ಇರಿ. ಮೂರನೇದು ಒಳ್ಳೆಯ ಸುದ್ದಿ, ನಿಮ್ಮ ಸಂಮೋಹನ ಕಲೆಗೆ ಸಮಾಜದಲ್ಲಿ ದೊಡ್ಡ ಗೌರವ ಸಿಗುತ್ತೆ. ನಾಲ್ಕನೆಯದಾಗಿ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಅಥವಾ ದೊಡ್ಡ ಸಂಸ್ಥೆಗಳಲ್ಲಿ ಸೀಟು ಸಿಗುವ ಅವಕಾಶ ಕೂಡಿ ಬರುತ್ತೆ. ಐದನೇ ಒಳ್ಳೆಯ ಸುದ್ದಿ, ನಿಮ್ಮ ಕೋರ್ಟ್ ಕಚೇರಿ ಕಲಾಪಗಳು ಇದ್ದಕ್ಕಿದ್ದಂತೆ ಸುಖಾಂತ್ಯ ಕಾಣುತ್ತೆ. ಆದರೆ ನೆನಪಿರಲಿ, ಯಾವುದೇ ಕಾರಣಕ್ಕೂ ಸರ್ಕಾರಿ ನಿಯಮಗಳನ್ನು ಅಥವಾ ಕಾನೂನನ್ನು ಉಲ್ಲಂಘಿಸಬಾರ್ದು. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಶ್ರೀರಾಮ್ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.